ಈಗಾಗಲೇ ಭಾಳಷ್ಟು ತಳಿ ಬಗ್ಗೆ ತಾವು ವಿಷಯ ತಿಳಿಸಿದ್ರಿ. ಯಾವುದೋ ಒಂದು ಮಾವು ಇಟ್ಕೊಂಡಿರಿ, ಯಾವುದಿದು ಸರ್? ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಒಂದು ಗಿಡ ಇರ್ತಕ್ಕಂಥದ್ದು. ಇದರ ಹೆಸರು ಹಿಮಾಯತ್ ಅಂತ, ತಳಿ ಹೆಸರು ಹಿಮಾಯತ್. ಹಣ್ಣು ಅದ್ಭುತವಾದಂಥ ಟೇಸ್ಟ್ ಇರುತ್ತೆ, ಆದರೆ ಕಾಯಿ ತಿಂದು ನೋಡಿದಾಗ ಬಹುತೇಕ ಯಾವ ಮಾವಿನಕಾಯಿನೂ ತಿನ್ಲಿಕ್ಕೆ ಬರಲ್ಲ, ಅಷ್ಟು ಹುಳಿ ಇರುತ್ತೆ. ಇದು ಹಂಗಿಲ್ಲ, ಈ ಒಂದು ಒಳ್ಳೆ ಕೊಬ್ಬರಿ ತಿಂದಂಗೆ ಏನು ಟೇಸ್ಟ್ ಬರುತ್ತಲ್ಲ ಹಂಗಿರುತ್ತೆ. ನಿಮ್ಗೆ ಹಂಗೆ ಒಂದು ಶ್ಯಾಂಪಲ್ಗೆ ತಿಂದು ನೋಡಿ, ಒಂದು ಇಷ್ಟೂ ಹುಳಿ ಇಲ್ಲ. ಹಿಮಾಯತ್ ಅಂತ, ಹಿಮಾಯತ್ ಅನ್ನೋ ತಳಿ. ಮಕ್ಕಳು ಭಾಳ ಖುಷಿಯಿಂದ ತಿಂತಾರೆ, ಹೆಣ್ಮಕ್ಳು ಭಾಳ ಖುಷಿಯಿಂದ ತಿಂತಾರೆ. ಏನು ಅನ್ನಿಸ್ತು? ಇದು ಮಾವಿನಕಾಯಿನ ಅನ್ಸೋದಿಲ್ಲ ನಮಗೆ. ಯಾಕಂದ್ರೆ ನೀವು ಹೇಳಿದಾಗ ಹೆಚ್ಚು ಹುಳಿ ಇರುವಂಥದ್ದು ಹಣ್ಣಾದ್ಮೇಲೆ ಭಾಳ ಸಿಹಿ ಇರುತ್ತೆ, ಸಿಹಿ ಆಗುತ್ತೆ. ಹೌದು ಹೌದು. ಅದ್ರದ್ದು ಕಾಯಿ ಇರುವಾಗಲೂ ಇಷ್ಟೊಂದು ಸಿಹಿ ಇದೆ ಅಥವಾ ಸಪ್ಪಗಿದೆ, ಹುಳಿ ಅಂತ ಎಷ್ಟು ಹುಳಿ ಇಲ್ಲ, ಇಲ್ಲ ಹುಳಿ ಇಲ್ಲ. ಏನು ವಿಶೇಷತೆ ಇದ್ರದ್ದು? ಇಲ್ಲ, ಇದು ಹಿಮಾಯತ್ ಅಂತ ಒಂದು ತಳಿ. ಇದ್ರ ಮೂಲ ಎಲ್ಲಿದಂತ ನನಗೂ ಗೊತ್ತಿಲ್ಲ. ಹಿಮಾಯತ್ ಅಂತ ಒಂದು ತಳಿ. ಇದು ಒಂದು ಗಿಡ ಇದೆ, ತಿನ್ಲಿಕ್ಕಂತಲೇ ನಾವು ಬಳಸ್ತೇವೆ. ನನ್ನ ತೋಟಕ್ಕೆ ಬಂದವ್ರಿಗೆಲ್ಲರಿಗೂ ಒಂದು ಅದರ ಟೇಸ್ಟ್ ತಿನ್ನಲಿ ಅನ್ನೋದಕ್ಕೇ ಬಹುತೇಕ ಬಂದವರಿಗೆ ಒಂದೊಂದು ಕಾಯಿ ಹೆಚ್ಚಿ ಅದರ ಟೇಸ್ಟನ್ನು ನಾನು ಕೊಡ್ತೇನೆ. ನಾನು ವ್ಯಾವಹಾರಿಕವಾಗಿ ಅಲ್ಲ, ಸಂಬಂಧ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿಯ ನನ್ನ ಸ್ವಭಾವ ಇದೆ. ಬಂದವರಿಗೆಲ್ಲ ಒಂದು ಕಾಯಿ ಒಂದು ಹಣ್ಣು ಹೆಚ್ಚು ಕೊಡುವಂಥದ್ದು. ಇದೇ ತಳಿನ ಹೆಚ್ಚು ಮಾಡ್ಬೇಕಂತ ತಾವೇನಾದರೂ ಅಂದ್ಕೊಂಡಿದ್ದೇವೆ. ಇದನ್ನು ಪ್ರತಿ ತೋಟದೊಳಗೂ 2-4 ಹಾಕೋಣ ಅಂತ ಮಾಡಿದ್ದೇವೆ. ಇದೇ ಗಿಡದಿಂದನೇ ಕಸಿ ಮಾಡಿ ನಾನು ಹಚ್ತೇವೆ. ಒಟ್ಟು ಎಷ್ಟು ಪ್ಲಾಟ್ ಇದು? ಇದು 4.5 ಎಕರೆ. ಇಂಥವು ಎಷ್ಟು ಪ್ಲಾಟ್ ಮಾಡ್ಕೊಂಡಿರಿ ನೀವು? ಇಂಥವು 4.5 ಎಕರೆದು, 5 ಎಕರೆದು, ಒಟ್ಟು 5 ಪ್ಲಾಟ್ ಇದ್ದಾವೆ. ಈಗ ಇದು ಅಲ್ದೇನೆ ಇನ್ನೂ 3 ಪ್ಲಾಟ್ ಇದ್ದಾವೆ. ಒಟ್ಟು ನಮ್ಮದು 8 ಎಕರೆ ಆಪೂಸ್ ಇದೆ, 19 ಎಕರೆ ಕೇಸರ್ ಇದೆ. ಇಷ್ಟೊಂದು ವಿಶಾಲವಾದಂಥ ಹೊಲ ಗಿಡಗಳಿಗೆ ನೀರಿನ ನಿರ್ವಹಣೆ ಹೇಗೆ ಮಾಡ್ತೀರಾ? ಇದ್ರದ್ದು ಭಾಳ ಇಂಪಾರ್ಟೆಂಟ್ ಎಂದು ನೀರು ನಿರ್ವಹಣೆ. ಭಾಳ ಮಿತವಾದಂಥ ನೀರು ಬೇಕು. ಮೊದಲು 3 ವರ್ಷ ಅಷ್ಟೇ ತಿಂಗಳಿಗೊಮ್ಮೆ ಕೊಡಬೇಕು ನೀರು. ಯಾವಾಗ ಫಲ ಬರುತ್ತಲ್ಲ, ಫಲ ಬರುವ ಟೈಮ್ನೊಳಗೆ ಇಡೀ ವರ್ಷಕ್ಕೆ 3 ತಿಂಗಳಾದರೆ ಸಾಕು ನೀರು. ಇಡೀ ವರ್ಷ 3 ತಿಂಗಳು. ಫೆಬ್ರವರಿ, ಮಾರ್ಚು, ಏಪ್ರಿಲಿಗೆ ನಿಂದಿರಿಸಿಬಿಡ್ಬೇಕು. ಏಪ್ರಿಲ್ 5, 10ಕ್ಕೆ ಹಿಂಗೆ ನಿಂದಿರಿಸಿಬಿಟ್ರೆ ಸಾಕು. ಇನ್ನು 9 ತಿಂಗಳು ಇದಕ್ಕೆ ನೀರೇ ಇಲ್ಲ. ಹಿಂಗಾಗಿ ಮಿತವಾಗಿ ನೀರು ನಿರ್ವಹಣೆ ಬೇಕಾಗಿರೋದಕ್ಕೂ ಒಂದು ಕಾರಣ ನಾನು ಹಚ್ಚಲಿಕ್ಕೆ ಕಾರಣ. ನಾವು ನದಿ ದಂಡೆಗೆ ಇದ್ದೇವೆ, ಇಷ್ಟು ಗದ್ದೆ ಮಾಡಬೇಕು ಅನ್ನೋದಿಲ್ಲ. ನಿರ್ವಹಣೆ ಕಡಿಮೆ. ಹೂ ಬಿಟ್ಟಾಗಂತೂ ಒಂದು ತುಸುನೂ ನೀರು ಕೊಡೋಂಗಿಲ್ಲ. ಹೂ ಬಿಡೋ ಟೈಮಿಗೆ ನೀರು ಕೊಟ್ಟರೆ ಹೂ ಬಿಡೋ ಬದಲಿ ಚಿಗುರು ಹೊಡೆದ್ಬಿಡುತ್ತೆ. ಹಿಂಗಾಗಿ ಲಾಸ್ ಆಗುತ್ತೆ. ಹೂ ಬಿಡೋ ಟೈಮ್ಗೆ ಒಟ್ಟ ನೀರು ಕೊಡೋಂಗಿಲ್ಲ. ಹೂ ಬಿಟ್ಟು ಕಾಯಿ ಕಟ್ಟೋ ಟೈಮ್ಗೆ ಅಷ್ಟೇ ನೀರು ಕೊಡಬೇಕು. ಎಷ್ಟೆಷ್ಟು ನೀರು ಕೊಡ್ತೇವೆ ಅಷ್ಟೆಷ್ಟು ಕಾಯಿ ದೊಡ್ಡದಾಕಂತ ಹೋಗುತ್ತೆ. ಇದು ನೀರು ನಿರ್ವಹಣೆ ಅದ್ಭುತವಾದಂಥದ್ದು. ಬೇರೆ ಯಾವ ಬೆಳೆಗೂ ಇಷ್ಟು ಕಡಿಮೆ ನೀರು ಇಲ್ಲವೇ ಇಲ್ಲ. ಭಾಳ ವಿಶೇಷತೆ ಹೇಳಿದ್ರಿ. ತೋಟಗಾರಿಕೆ ಬೆಳೆ ಅಂದ್ರೆ ನೀರಿರ್ಬೇಕಂತ. ನೀರಿದ್ರೆ ತೋಟ ಅಂತ. ಅದರಲ್ಲೂ ಈಗ ದೊಡ್ಡ ಮರಗಳಂತೂ ತಾಳ್ತಾವೆ, ನೀರಿಲ್ಲದೆ 3 ತಿಂಗಳು ಕೊಟ್ಟರೆ. ಚಿಕ್ಕ ಸಸಿಗಳಿದ್ರೆ ಹೇಗೆ? ಚಿಕ್ಕ ಸಸಿ ಇದ್ರೆ ತಿಂಗಳಿಗೊಮ್ಮೆ ಕೊಡಬೇಕು. ತಿಂಗಳಿಗೊಮ್ಮೆ. ಯಾವಾಗ ಫಲ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಆವಾಗ ವರ್ಷಕ್ಕೆ 3 ತಿಂಗಳು. ಫಲ ಬರೋದಕ್ಕಿಂತ ಮುಂಚೆ 3 ವರ್ಷ ತಿಂಗಳಿಗೊಮ್ಮೆ, 15 ದಿವಸಕ್ಕೊಮ್ಮೆ ವಾತಾವರಣ ನೋಡಿಕೊಂಡು ಅದನ್ನು ನೋಡಿಕೊಂಡು ನಿರ್ವಹಣೆ ಮಾಡೋದಿದೆ. 2 ಇಂಚು 3 ಇಂಚು ನೀರು ಇದ್ರೂ ಕೂಡ ಅವರು ಸಣ್ಣ ಪುಟ್ಟ 1-2-3 ಎಕರೆಯಲ್ಲಿ ಬೆಳಿಬೋದು ಅಂತ. 5 HP ನೀರು ಸಫಿಸಿಯೆಂಟ್ ಆಗುತ್ತೆ ಅಂತ. 5 HP ನೀರಾದರೆ 5ರಿಂದ 8 ಎಕರೆ ಮಾವು ಮಾಡ್ಬೋದು. 5ರಿಂದ 8 ಎಕರೆ ಮಾವು ಮಾಡ್ಬೋದು. ಒಂದು 5-6 ಮಂದಿ ಕೃಷಿ ಕಾರ್ಮಿಕರನ್ನ ಬದುಕಿಸ್ಬೋದು ಮತ್ತು ರಾಜ ಇದ್ದಂಗಿದ್ದು ನೆಮ್ಮದಿಯಿಂದ ಬದುಕನ್ನು ಕಟ್ಟಿಕೊಳ್ಬೋದು. ನಾನು 25 ವರ್ಷ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆದರೂ ಕೂಡ ನಾನು ಭೂಮಿ ಮೇಲಿನ ಪ್ರೀತಿ, ನನ್ನ ಈ ತೋಟಗಾರಿಕೆ ಆಸಕ್ತಿ ಇದೆಲ್ಲ ಕ್ರಿಯೇಟ್ ಆಗಲಿಕ್ಕೆ, ಅದೆಲ್ಲ ಬರಲಿಕ್ಕೆ ನಮ್ಮ ತಂದೆ ಕಾರಣ. ನಮ್ಮ ಅಪ್ಪರು ಈ ಎಲ್ಲ ಕೃಷಿಯ ಬಗ್ಗೆ ಭಾಳ ಆಸಕ್ತಿ ಮೂಡಿಸಿದ್ದು ನಮ್ಮದು. ನಾನು ಹಂಗೇನೆ ಪಾಠ ಮಾಡ್ಕೊತಾನೆ ಕೃಷಿ ಕಾಯಕನೂ ಯಾವುದೂ ಇಲ್ಲ. ರೈತ ಅಥವಾ ರೈತನ ಮಗ ಅನಿಸ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಇದೆ. ಭಾಳಷ್ಟು ಈಗೆಲ್ಲ ಓದಿದವರೆಲ್ಲ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಅದು ಭಾಳ ಬೇಸರದ ಸಂಗತಿ. ನೀವು ಹೇಳಿದ ಹಾಗೆ ಪ್ರಸ್ತುತ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ. ದೊಡ್ಡ ಉದಾಹರಣೆ, ಅಮೇರಿಕಾದಿಂದ 3,000 ಜನ ನಮ್ಮ ಭಾರತೀಯರು ವಾಪಸ್ ಬಂದರು ಕೆಲಸ ಇಲ್ಲ ಅಂತ. ಹೀಗೆ ಜನಸಂಖ್ಯೆ ಬೆಳೆದಂಗೆಲ್ಲ ಕೆಲಸ ಇಲ್ಲದೆ ಇದ್ದರೆ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿರ್ತಾವೆ? ಏನಿಲ್ಲ. ಹೌದು, ಪುರುಷನಿಗೆ ಉದ್ಯೋಗ ಭಾಳ ಇಂಪಾರ್ಟೆಂಟ್. ಒಬ್ಬ ಪುರುಷ ಅಂದರೆ ಒಂದು ಯಾವ್ದಾರ ಕಾಯಕ ಮಾಡಿಕೊಂಡು, ಹೌದು,
ಅದಕ್ಕೋಸ್ಕರನೇ ಭೂಮಿ ಮೇಲಿನ ಸಣ್ಣ ಆಸಕ್ತಿ ನೀವು ಕ್ರಿಯೇಟ್ ಮಾಡಿಕೊಂಡ್ರೆ, ಬಹುತೇಕ ಯುವಕರು ನೀವು ಸಣ್ಣ ಆಸಕ್ತಿಯನ್ನು ಹುಟ್ಟಿಸ್ಕೊಂಡ್ರೆ ಭೂಮಿ ನಿಮ್ಮನ್ನು ಕೈ ಹಿಡಿಯುತ್ತೆ ಅಂತ ನಾನು ಸಾಕ್ಷಿ ಇದ್ದೇನೆ. ನಾನು MA ಮಾಡ್ಕೊಂಡಿದ್ದೇನೆ ಗುಲ್ಬರ್ಗ ಯೂನಿವರ್ಸಿಟಿ ಒಳಗೆ 40 ವರ್ಷದ ಹಿಂದೆ. 36 ವರ್ಷದಿಂದ ನಾನು ಹಂಪಿ ಯೂನಿವರ್ಸಿಟಿ ಒಳಗೆ ಆಧುನಿಕ ಕನ್ನಡ ಸಣ್ಣ ಕಥೆಗಳ ಕಥನ ಕ್ರಮದ ನೆಲೆಗಳು ಅನ್ನೋ ಟಾಪಿಕ್ ಮೇಲೆ MPhil ಮಾಡ್ಕೊಂಡಿದ್ದೇನೆ. 25 ವರ್ಷ ಹಡಗಲಿ ಡಿಗ್ರಿ ಕಾಲೇಜ್ನೊಳಗೆ ಕನ್ನಡ ಲೆಕ್ಚರರ್ ಆಗಿ ಇದ್ದೇನೆ. ಈ ಪಾಠ ಮಾಡೋ ಹುಚ್ಚು ಇಟ್ಸ್ಕೊಂಡು ಈಗೂ ಕೂಡ ನಾನು ಆನ್ಲೈನ್ ತರಗತಿಯೊಳಗೆ ಹಳೆಗನ್ನಡ ಅಂದರೆ ಶಬ್ದಮಣಿ ದರ್ಪಣದಂಥ ಕಠಿಣವಾಗಿರ್ತಕ್ಕಂಥ ಮತ್ತು ಛಂದಸ್ಸು ಭಾಷಾ ವಿಜ್ಞಾನದಂಥ ಭಾಳ ಕಠಿಣವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾನು ಉಚಿತವಾದಂಥ ಆನ್ಲೈನ್ ತರಗತಿ ಪ್ರತಿ ವರ್ಷ ಮಾಡ್ತಾಯಿದ್ದೇನೆ. ಧಾರವಾಡದ ವಿದ್ಯಾರ್ಥಿಗಳು, ಚಳ್ಳಿಕೆರೆ ವಿದ್ಯಾರ್ಥಿಗಳು, ಗದಗದವರು, ಕುಕ್ನೂರವರು, ಕೊಪ್ಪಳದವರು, ಹರಪನಹಳ್ಳಿಯವರು, ಹಡಗಲಿಯವರು ಅಷ್ಟು ವಿದ್ಯಾರ್ಥಿಗಳು ನನ್ನ ಪಾಠನ ಕೇಳ್ತಾ ಇದ್ದಾರೆ. ಆ ಪಾಠದ ಜೊತೆಗೆ ಈ ಕಾಯಕದ ಜೊತೆಗೆ ಅದನ್ನು ಒಂದು ನನ್ನ ಸೇವೆಯನ್ನು ಮಾಡ್ತಾಯಿದ್ದೇನೆ. ಆರಂಭದಲ್ಲಿ ತಾವು ಉಪನ್ಯಾಸಕರಾಗಿದ್ದಾಗ ತಮ್ಮ ಬಿಡುವಿನ ಸಮಯವನ್ನು ಕೃಷಿಗೆ ಬಳಸ್ಕೊಂಡ್ರಿ. ಈಗ ಕೃಷಿನೇ ನಿಮ್ಮ ಮೂಲ ಕಸುಬು ಮಾಡಿಕೊಂಡು ಈಗ ಆ ಬಿಡುವಿನ ಸಂದರ್ಭದಲ್ಲಿ ಆ ವೃತ್ತಿಗೆ ಪ್ರವೃತ್ತಿಗೆ ಒಳ್ಳೆ ನ್ಯಾಯ ಕೊಡ್ತಾ ಇದ್ರಿ. ನಿಜವಾಗ್ಲೂ ಕೂಡ ಭಾಳ ಸಂತೋಷ ಆಗ್ತಾ ಇದೆ. ಯುವ ಜನತೆ ಈ ಮರಳಿ ಮಣ್ಣಿಗೆ ಅಂತ ಏನು ಹೇಳ್ತಾ ಇದ್ದೀವಿ, ಯಾಕಂದರೆ ಕೆಲವಾರು ವರ್ಷಗಳಾದಮೇಲೆ ಮಣ್ಣು ಕೂಡ ನಾವು ಹಾಕಿದ ಬೆಳೆ ಬರ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ರಾಸಾಯನಿಕ ವಿಷಕಾರಿ ಆಗ್ತಾ ಇದೆ. ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನಂಗೆ ಭಾಳಷ್ಟು ವಿಷಕಾರಿ ಆಗ್ತಾ ಇದೆ. ನಮ್ಮ ಭವಿಷ್ಯತ್ತಿನ ಪೀಳಿಗೆಗೆ ನಾವು ಬಿಟ್ಟು ಕೊಡೋದಾದರೆ ಭೂಮಿಯನ್ನು ಫಲವತ್ತತೆಯಿಂದ ಬಿಟ್ಟು ಹೋಗಬೇಕಾಗಿದೆ. ಸಾವಯವ ಕೃಷಿಯಲ್ಲಿ ಒಂದು ಮಣ್ಣು, ಎರಡನೇದು ಪರಿಸರ, ಮತ್ತೊಂದು ಆರೋಗ್ಯ. ಈ ಮೂರನ್ನು ನೀವು ಈ ಕೃಷಿಯ ಮೂಲಕ ಪಡಿತಾ ಇದ್ರಿ, ಸಮಾಜಕ್ಕೆ ಕೊಡ್ತಾ ಇದ್ರಿ. ನಿಮ್ಮ ಈ ಮಾವಿನ ಬೆಳೆಯನ್ನು ನೋಡಿ ಬೇರೆ ಯಾರಾದರೂ ರೈತರು ಬೆಳೀಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ? ಹೌದೌದು, ಪ್ರೇರಣೆಗೊಂಡು ಭಾಳಷ್ಟು ಕಡೆ ಬೆಳೆದಿದ್ದಾರೆ. ನಮ್ಮೂರೊಳಗೇ ಒಂದು 2 ರೈತರು ಅದರೊಳಗೆ ಪ್ರಯತ್ನ ಪಟ್ಟು ಸಕ್ಸಸ್ ಆಗಿರ್ತಕ್ಕಂಥದ್ದಿದೆ. ನಮ್ಮದು ನೋಡಿಕೊಂಡು ಇದೆಲ್ಲ ಈ ಲೇಬರು ಮೇಂಟೆನೆನ್ಸು ಭಾಳ ಕಡಿಮೆ ಇರುತ್ತೆ. ಹಿಂಗಾಗಿ ಭಾಳಷ್ಟು ಜನ ಪ್ರೇರಣೆಗೊಂಡು ನಾನು ಒಂದು ತೋಟ ಮಾಡಬೇಕು ಅಂತಂದು ಬೇರೆ ಕಡೆಯಿಂದ ನಾನು ತೋಟ ನೋಡ್ಕೊಂಡು ಹೋಗಲಿಕ್ಕೆ ಬಂದು ಸಲಹೆಗಳನ್ನು ತಗೊಂಡು ಸಕ್ಸಸ್ ಆಗಿರ್ತಕ್ಕಂಥದ್ದು ಉದಾಹರಣೆ ಕೂಡ ಇದ್ದಾವೆ. ಈ ಮಾವಿನ ಬೆಳೆ, ಹಣ್ಣಿನ ಬೆಳೆ, ಯಾವುದೇ ಬೆಳೆ ಬೆಳೆದರೂ ಕೂಡ ಸರ್ಕಾರದ ಅಥವಾ ಕೃಷಿ ಇಲಾಖೆಯಿಂದ ತಮಗೇನಾದರೂ ಸಹಕಾರ ಇದೆಯಾ? ಹೌದು, ಖಂಡಿತ. ನಾನು ಒಂದು ಸರೆ ಸಸಿಗಂತಲೇ ಸಬ್ಸಿಡಿ ತೊಗೊಂಡಿದ್ದೆ. ಒಂದು ಸರಿ ಪೈಪ್ಲೈನ್ಗೆ ಡ್ರಿಪ್ಪಿಗೆ ಅಂತ ತೊಗೊಂಡಿದ್ದೆ ಭಾಳ ವರ್ಷಗಳ ಹಿಂದೆ. ಅದಾದ ಮೇಲೆ ನಮ್ಮ ಸಾಮರ್ಥ್ಯನೇ ನನಗೆ ಭಾಳ ಖುಷಿ ಇದೆ. ನಾವು ಸಮರ್ಥರಿದ್ದೇವೆ. ಸರ್ಕಾರದ ಸವಲತ್ತುಗಳನ್ನು ಬೇಕಾಗಿಲ್ಲ, ನಾವು ಚೆನ್ನಾಗಿದ್ದೇವೆ ಅನ್ನೋ ಕಾರಣಕ್ಕೋಸ್ಕರನೇ ಇನ್ನೂ ಇರೋ ಅಂಥ ಒಂದು 40-45 ತೋಟಗಾರಿಕೆಗೆ ನಾವೇ ನನ್ನ ಸಹೋದರರು ಸೇರಿ ಡ್ರಿಪ್ಪು ನಮ್ಮದೇ ಹೊಸ ಐಡಿಯಾ ಮೇಲೆ ನಾವೇ ಡ್ರಿಪ್ ಮಾಡ್ಕೊಂಡಿದ್ದೇವೆ. ಹೇಗೆ ಮಾಡಿದರೆ ಚೆನ್ನಾಗಿ ಅಂತ ಇದರ ಭಾಳಷ್ಟು ಅನುಭವ ಇರೋದರಿಂದ ನಮ್ಮ ಆಲೋಚನೆಗಳನ್ನು, ನಮ್ಮ ಭವಿಷ್ಯತ್ತಿಗೆ ಹೆಂಗಿರಬೇಕು ಗಿಡ ಅನ್ನೋದನ್ನು ಇಟ್ಕೊಂಡು ನಾವೇ ತೋಟಗಾರಿಕೆಗೆ ಡ್ರಿಪ್ಗಳನ್ನು ಮಾಡ್ಕೊಂಡಿದ್ದೇವೆ. ಡ್ರಿಪ್ ಸಿಸ್ಟಮನ್ನು ಮಾಡ್ಕೊಂಡಿದ್ದೇವೆ. ಆಧುನಿಕ ತಂತ್ರಜ್ಞಾನ ಎಲ್ಲ ನನಗೆಲ್ಲ ವ್ಯಂಗ್ಯ ಮಾಡಿದ್ದಾರೆ. ಅಲ್ಲಪ್ಪ MA MPhil ಮಾಡಿಕೊಂಡು ಕೃಷಿ ಮಾಡ್ತಿದೆಯಲ್ಲ ಅಂತಂದು. ಅಲ್ಲ, ಕೃಷಿ ಮಾಡೋಕ್ಕೆ ಅಷ್ಟ್ಯಾಕೆ ಓದಬೇಕು ಅಂತಂದು ಭಾಳ ವ್ಯಂಗ್ಯವಾಗಿ ಆಡಿರ್ತಕ್ಕಂಥದ್ದು ಇದೆ. ನಾನೇನು ಅವ್ರದ್ದು ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಇವತ್ತು ನಾನು ಅಂದ್ಕೊಂಡಿದ್ದೇನೆ, ಕೃಷಿ ಮಾಡಲಿಕ್ಕೂ ಅಧ್ಯಯನ ಬೇಕು, ಕೃಷಿ ಮಾಡಲಿಕ್ಕೂ ಓದು ತೀರೆ ಅಗತ್ಯ ಇದೆ ಅನ್ನೋದು ನನ್ನ ಕಾರಣ. ಏನು ಅಂದರೆ ಹೇಗೆ ನಿರ್ವಹಣೆ ಮಾಡಬೇಕು, ಹೇಗೆ ಕೃಷಿಯನ್ನು ಮಾಡಬೇಕು ಅನ್ನೋದಕ್ಕೆ ತುಸು ಆದರೂ ಓದಬೇಕು ಅಂತಂದು ನಾನು ನನ್ನ ಓದನ್ನು ಇದಕ್ಕೆ ಬಳಸ್ಕೊಂಡಿದ್ದೇನೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.